ನಮಸ್ಕಾರ. ಸೌಂದರ್ಯ ಲಹರಿ ಶ್ಲೋಕ ಮಾಧ್ಯಮದಲ್ಲಿ ಬಂದಾಗ, ನಾನು ಟಿ ವಿಯಲ್ಲಿ ಹೇಳಿದಾಗ ಭಾಳ ಜನ ಎಲ್ಲರೂ ಸಿಕ್ಕಿದ್ರೆ ದೇವಸ್ಥಾನಗಳಲ್ಲಿ ಬೀದಿಗಳಲ್ಲಿ ಸಿಕ್ಕಿದಾಗ ಕೇಳೋರು, ಸರ್ ನಿಜಕ್ಕೂ ನಮಗೆ ಸೌಂದರ್ಯ ಲಹರಿ ಅಂದರೆ ಏನಂತ ಗೊತ್ತಿತ್ತು, ಅದರ ಅರ್ಥ ಹೆಚ್ಚಾಗಿ ಗೊತ್ತಿರಲಿಲ್ಲ. ನಮ್ಮ ಏರಿಯಾನಲ್ಲಿ ಸಪ್ತಾಹ ಮಾಡಿದ್ರು. ಸಪ್ತಾಹ ಅಂದರೆ 7 ದಿನದ ಕಾರ್ಯಕ್ರಮ. ಅದಕ್ಕೆ ಬಂದು ನೀವು ಮಾತಾಡ್ತೀರಾ, ಸ್ವಲ್ಪ ಇದ್ರ ವಿಚಾರ ಎಲ್ಲ ಹೇಳ್ತೀರಾ ಅಂತ ಕೇಳೋರು. ನಾನು ಹೋಗಿ ಮಾತಾಡಿದೆ. ನಂತರ ಎಷ್ಟು ಅವ್ರಿಗೆಲ್ಲ ಸಂತೋಷ ಆಯಿತು ಅಂತಂದರೆ, ನಂತರ ಒಂದು 6 ತಿಂಗಳು ವರ್ಷ ಬಿಟ್ಟು ಬಂದು, ಸರ್ ನಮ್ಮ ಮೊಮ್ಮಗನಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇತ್ತು, ಅವನು ಸರೋದ. ಇನ್ನೊಂದು ಕಡೆ ನಮ್ಮ ಮಗನಿಗೆ ಮಾತು ಬರ್ತಾ ಇರಲಿಲ್ಲ, ನಾವು ಒಂದು ಸ್ತೋತ್ರವನ್ನು ಹೇಳಿದ್ರಿ, ಆ ಸ್ತೋತ್ರ ಹೇಳ್ಕೊಂಡ್ವಿ, ಅವನಿಗೆ ಮಾತು ಬಂತು. ಆ ರೀತಿ ಕೈ ಮೇಲ್ ಫಲ ಅಂತ ಹೇಳ್ತೀವಲ್ಲ, ಕೊಟ್ಟು ಸ್ವಲ್ಪ ದಿವಸದಲ್ಲೇ ಫಲ ಕೊಡುವಂತಹ ಯಾವುದಾದ್ರು ಒಂದು ಸ್ತೋತ್ರ ಇದೆ ಅಂದರೆ ಅದು ಖಂಡಿತ ಸೌಂದರ್ಯ ಲಹರಿನೇ ಆಗುತ್ತೆ. ಬನ್ನಿ 8ನೇ ಶ್ಲೋಕವನ್ನು ನೋಡೋಣ. 8ನೇ ಶ್ಲೋಕ ಅಮ್ಮನವರ ವಾಸಸ್ಥಳ, ಚಿಂತಾಮಣಿ ಗೃಹ ಅಂತ ಹೇಳ್ತಾರೆ. ಆ ವಾಸಸ್ಥಳ ಹೇಗಿದೆ, ದೇವಿಯ ವಾಸಸ್ಥಳ ಎಲ್ಲಿದೆ, ಹೇಗಿದೆ? ಈ ಸ್ತೋತ್ರ ಹೇಳೋದ್ರಿಂದ ಏನು ಲಾಭ? ಜನನ ಮರಣ ನಿವೃತ್ತಿ. ಯಾರಿಗೆ ತಾನೇ ಆಸೆ ಇರೋದಿಲ್ಲ? ನಾವು ಸ್ವರ್ಗ ಪದವಿ, ನರಕ ಪದವಿ ಅಂತ ಹೇಳ್ತೀವಿ, ಇನ್ನು ಕೆಲವರಿಗೆ ಮೋಕ್ಷ ಪದವಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ತಾಯಿಯ ಗರ್ಭದಲ್ಲಿ ಹುಟ್ಟೋದು ಬೇಡ, ನಾನು ಮಾಡಿರ್ತಕ್ಕಂತಹ ಪಾಪ ಪುಣ್ಯ ಕರ್ಮಗಳು ಸಮನಾಗಿದ್ದು ನನಗೆ ಮೋಕ್ಷ ಸಿಗಲಿ ಅಂತ ಪ್ರತಿಯೊಬ್ಬರು ಕೂಡ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬೇಡ್ಕೋತಾರೆ. ಸಂಸಾರವೆಂಬ ಸಾಗರದಲ್ಲಿ ಬಿದ್ದು ಎದ್ದು ಈಜಾಡಿ ನರಳಿ ಕೊನೆಗೆ ಆ ಪರಮಾತ್ಮನೇ ಗತಿ, ಮತ್ತೊಮ್ಮೆ ಈ ಜನ್ಮ ಬೇಡಪ್ಪ. 2 ರೀತಿಯಲ್ಲಿ ಹೇಳ್ಬೋದು. ಒಂದು, ಎಲ್ಲ ವಿಧವಾದಂತಹ ಸುಖಗಳನ್ನು ದುಃಖಗಳನ್ನು ಈ ಜನ್ಮದಲ್ಲೇ ಅನುಭವಿಸಿದ್ದೀನಿ, ನನಗೆ ಸಿಕ್ಕಿರ್ತಕ್ಕಂತಹ ಸುಖನೂ ಸಾಕು, ದುಃಖನೂ ಸಾಕು, ಮತ್ತೆ ನನಗೆ ಜನ್ಮ ಕೊಡಬೇಡ ಅಂತ ಕೇಳುವಂತಹ ಮನೋಭಾವ ಎಲ್ಲರಲ್ಲೂ ಕೂಡ ಇರುತ್ತೆ. ಆ ರೀತಿ ಜನನ ಮರಣ ನಿವೃತ್ತಿಗೆ ಈ ಸ್ತೋತ್ರ ಬಹಳ ವಿಶೇಷವಾದಂಥ ಸಹಕಾರ ಮಾಡುತ್ತೆ. ಕಾರಾಗೃಹದಲ್ಲಿ ಇರ್ತಕ್ಕಂಥವ್ರು, ಅಂದರೆ ಈ ಭೂಮಿಯನ್ನು ಬಿಟ್ಟು ನಾವು ಹೊರಗಡೆ ಹೋಗೋದಕ್ಕೆ ಇದನ್ನು ಕೇಳ್ತೀವಿ. ನಾನು ಹೇಳಿದ್ದೆ ಹಿಂದೆಯೇ, ಒಂದೊಂದು ಶ್ಲೋಕಕ್ಕೂ ಕೂಡ ಇಹ ಪರ, ಒಳಗಿನ ಅರ್ಥ ಒಂದು, ಹೊರಗಿನ ಅರ್ಥ ಒಂದು ಇರುತ್ತೆ ಅಂತೇಳಿ. ಯಾರೋ ಅಕಾರಣಗಳಿಂದ ತಪ್ಪು ಮಾಡದೆ ಅಥವಾ ನಿಜವಾಗ್ಲೂ ತಪ್ಪು ಮಾಡಿ ಅದನ್ನು ಪಶ್ಚಾತ್ತಾಪ ಪಟ್ಟುಕೊಂಡು ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಕಾರಾಗೃಹದಲ್ಲಿದ್ದವರು ಕೂಡ ಹೊರಗಡೆ ಬರ್ತಾರೆ. ಅದು ಮಾತ್ರವಲ್ಲದೆ ಅವರಿಗೆ ಒಂಥರ ಸರ್ವ ಎಲ್ಲ ವಿಷಯದಲ್ಲೂ ಕೂಡ ಒಂದು ಜ್ಞಾನ, ಪರಿಜ್ಞಾನ ಸಿಗುವಂತಹ ಯೋಗ ಸಿಗುತ್ತೆ. ಸಾಧನೆ ಮಾಡಬೇಕು ಅನ್ನೋರು ಮೊಸರನ್ನು ಇಟ್ಟು ದೇವಿಗೆ ನೈವೇದ್ಯ ಮಾಡಿದರೆ ಇದರ ಫಲ ಪರಿಪೂರ್ಣವಾಗಿ ಸಿಗುತ್ತೆ. ಬನ್ನಿ ಶ್ಲೋಕವನ್ನು ನೋಡೋಣ. ಸುಧಾ ಸಿಂಧೋರ್ ಮಧ್ಯೆ ಸುರವಿಡವಿ ವಾಡಿರ್ ಪರಿವೃತೆ ಮಣಿದ್ವೀಪೆ ನಿಪೋಭವನವತಿ ಚಿಂತಾಮಣಿ ಗೃಹೇ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಗ ನಿಲಯಾಂ ಭಜಂದಿತ್ವಾಂ ಧನ್ಯ ಕದಿಸನ ಸಿದ್ಧಾನಂದ ಲಹರಿಂ. ಏನಪ್ಪ, ಎಲ್ಲಿದೆಯಾ ನೀನು? ನಿನ್ನ ವಾಸಸ್ಥಳ ಹೆಂಗಿದೆ ಅಂತಂದರೆ ಅಮೃತದ ಸಮುದ್ರ ಅಂತೆ. ಅಂದರೆ ಅಮೃತದಿಂದನೇ ಆದಂತಹ ಒಂದು ಸಮುದ್ರದ ಮಧ್ಯೆ ಕಲ್ಪವೃಕ್ಷ ಮರಗಳು ಬಹಳ ಇದೆ. ಒಂದು ದ್ವೀಪ ಇದೆ, ಆ ದ್ವೀಪದಲ್ಲಿ ಕಲ್ಪವೃಕ್ಷ ಮರಗಳು ಹೆಚ್ಚಾಗಿದೆ. ಅಲ್ಲಿ ವನ ಪ್ರದೇಶ ಬಹಳ ಇದೆ. ಆ ವನ ಪ್ರದೇಶದಲ್ಲಿ ತುಂಬ ರತ್ನಗಳು, ಮುತ್ತು, ಮಾಣಿಕ್ಯ, ವಜ್ರ, ಮರಗತ, ಹೋಮಿಯದಕ, ಪುಷ್ಪರಾಗ, ಈ ರೀತಿ ನವರತ್ನಗಳು ಇರ್ತಕ್ಕಂತಹ ಒಂದು ವನ ಇದೆ. ಆ ವನದ ಮಧ್ಯೆ ಮಣಿದ್ವೀಪ ಅನ್ನುವ ಒಂದು ಸ್ಥಳ ಇದೆ. ಆ ಜಾಗದಲ್ಲಿ ಬಹಳ ಇಂಪಾದ, ತಂಪಾದ, ಮನಸ್ಸಿಗೆ ಶಾಂತಿ ಕೊಡುವಂತಹ ಒಂದು ಸ್ಥಳದಲ್ಲಿ ಚಿಂತಾಮಣಿ ಮಣಿಗಳು, ನಾನು ಹೇಳಿದೆ ಸ್ತಮಂತಕ ಮಣಿ, ಚಿಂತಾಮಣಿ, ಚೂಡಾಮಣಿ, ಈ ಸ್ಫಟಿಕ ಮಣಿ ಅಂತೆಲ್ಲ ಬಹಳ ಪುರಾಣ ಇತಿಹಾಸಗಳಲ್ಲಿ ಬರುತ್ತೆ. ಅಮ್ಮನವರ ಕೈಯಲ್ಲಿ, ಸರಸ್ವತಿಯ ಕೈಯಲ್ಲಿ ಸ್ಫಟಿಕ ಮಣಿ ಇರುತ್ತೆ ಅಂತ ಹೇಳ್ತೀವಿ. ಚಿಂತಾಮಣಿ ಅಂತಂದರೆ ಕೇಳಿದವರಿಗೆ ಕೇಳಿದ್ದನ್ನು ಕೊಡುವಂತಹ ಒಂದು ವಿಶೇಷವಾದ ಮಣಿ. ಆ ಚಿಂತಾಮಣಿಯಲ್ಲಿ ಆದಂತಹ ಒಂದು ಅರಮನೆ, ಅಂದರೆ ಒಂದು ಮಣಿ ಇಟ್ಕೊಂಡ್ರೇ ನಮಗೆ ಕೇಳಿದ್ದೆಲ್ಲ ಸಿಗುತ್ತೆ. ಚಿಂತಾಮಣಿಯಲ್ಲೇ ಆದಂತಹ ಒಂದು ಅರಮನೆಯಲ್ಲಿ ಪರಮಾತ್ಮನ ಪರಮಶಿವನ ತೊಡೆಯ ಮೇಲೆ ಅವನ ತೊಡೆಯನ್ನೇ ಒಂದು ಹಾಸಿಗೆ ಥರ ಮಾಡಿಕೊಂಡು
ನೀನು ಕೂತಿರ್ತೀಯ. ಇಂತಹ ರೂಪಕದಲ್ಲಿ ನಿನ್ನನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಇನ್ನೇನು ತಾನೇ ಸಿಗಲ್ಲ, ಅವ್ರು ಕೇಳಿದ್ದೆಲ್ಲ ಸಿಗುತ್ತೆ. ಅಂದರೆ ಒಂದು ಜಾಗವನ್ನು ತಲುಪೋಕ್ಕೆ ಸಾಕಷ್ಟು ಮಾರ್ಗಗಳಿರುತ್ತೆ. ನಾವು ನಡ್ಕೊಂಡು ಹೋಗ್ಬೋದು, ಬಳಸ್ಕೊಂಡು ಹೋಗ್ಬೋದು, ಕಾಲ್ದಾರಿಯಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಆ ರೀತಿ ಹಲವಾರು ದಾರಿಗಳಿರುತ್ತೆ, ಹಲವಾರು ರೀತಿಗಳು ಇರುತ್ತೆ. ಅದರಲ್ಲಿ 2 ವಿಚಾರಗಳು, ಈ ಅಮ್ಮನವರ ದರ್ಶನ ಮಾಡೋದಕ್ಕೆ 2 ವಿಚಾರಗಳು ಬಹಳ ವಿಶೇಷವಾದಂತಹ ವಿಷಯವಾಗಿ ಹೇಳ್ತಾರೆ. ಅದರಲ್ಲಿ ಸಮಯಾಚಾರ ಅಂತ ಹೇಳ್ತೀವಿ. ಅಂದರೆ ನಾನು ಕೌಲವ ಸಮಯಾಚಾರ ಅಂತ 2 ಥರ ಹೇಳಿದೆ. ಅಮ್ಮನವರನ್ನು ಮನಸ್ಸಿನಲ್ಲಿ ಏಕಾಗ್ರತೆಯಲ್ಲಿ ಧ್ಯಾನ ಮಾಡಿ ಇಹ ಅಂದರೆ ಒಳಗಡೆನೇ ಏಕಮುಖವಾಗಿ ಏಕಾಗ್ರತೆ ಪಡ್ಕೊಂಡು ಅವಳನ್ನು ಧ್ಯಾನ ಮಾಡೋದು ಒಂದು ರೀತಿ. ಆದರೆ ಬಾಹ್ಯವಾಗಿ ಪೂಜೆ ಪುನಸ್ಕಾರಗಳು, ಅರ್ಚನಾ ಅಭಿಷೇಕಗಳು, ಅಲಂಕಾರಗಳು ಇದನ್ನೆಲ್ಲ ಮಾಡುವಂತಹ ರೀತಿ ಇನ್ನೊಂದು ರೀತಿ ಇರುತ್ತೆ. ಈಗ ಶ್ರೀಚಕ್ರ ಆರಾಧನೆ ಅಂತ ಹೇಳ್ತೀವಿ. ಶ್ರೀಚಕ್ರ ಆರಾಧನೆ ಅಂತಂದರೆ ಚಕ್ರ ರೂಪದಲ್ಲಿ ಏನಿರುತ್ತೆ, ಆ ಚಕ್ರದಲ್ಲಿ ಶಿವಶಕ್ತಿ ಐಕ್ಯ ಇರುತ್ತೆ. ಮುಂದಕ್ಕೆ ಬರುತ್ತೆ ಶಿವಶಕ್ತಿ ಆದಿಯುಕ್ತ ಅಂತ ಬರುತ್ತೆ, ಚತುರ್ಭಿ ಶ್ರೀಕಂಡಯ್ಯ ಅಂತ ಬರುತ್ತೆ. ಇದೆಲ್ಲ ಅಮ್ಮನವರು ಶಿವ ಇಬ್ಬರು ಯಾವ ರೀತಿ ಐಕ್ಯವಾಗಿದ್ದಾರೆ ಅಂತ ತೋರಿಸುವಂತಹ ರೀತಿಯಲ್ಲಿದೆ. ಆ ಶ್ರೀಚಕ್ರದಲ್ಲೇ ಶಿವ ಪಾರ್ವತಿ ಇಬ್ಬರು ಅಡಗಿದ್ದಾರೆ ಅನ್ನುವ ಒಂದು ಕಾಲ್ಪನಿಕ ವಿಷಯವನ್ನು ಮನಸ್ಸಲ್ಲಿಟ್ಟುಕೊಂಡು ನಿರ್ಗುಣ ಶಕುನ ಅಂತ ಹೇಳ್ತೀವಿ. ಅಂದರೆ ರೂಪ ಇರುವವರು, ರೂಪ ಇಲ್ಲದಿರುವವರು ಅಂತ ಹೇಳ್ತೀವಿ. ರೂಪ ಇಲ್ಲದೆ ಆಕಾರದಲ್ಲಿ ಪೂಜೆ ಮಾಡಿದಾಗ ಇದು ಫಲ ಸಿಗುತ್ತೆ. ಅಥವಾ ಏಕಾಗ್ರತೆಯಲ್ಲಿ ಇದ್ದುಕೊಂಡು ಋಷಿಮುನಿಗಳೆಲ್ಲ ಕೆಲವರು ಸಾಧನೆ ಮಾಡೋಕ್ಕೆ ಶ್ರೀಚಕ್ರ ಆರಾಧನೆ, ಶ್ರೀವಿದ್ಯಾ ಉಪಾಸಕರು ಅಂತ ಹೇಳ್ತಾರೆ. ಏಕಾಗ್ರತೆಯಲ್ಲಿ ಇದ್ದು ಮಾಡೋದೊಂದು. ಇನ್ನು ಹಲವಾರು ಜನದ ಜೊತೆ ಸೇರಿಕೊಂಡು ದೇವಸ್ಥಾನಗಳಲ್ಲಿ ವಿಗ್ರಹಗಳಿಗೆ ಅಲಂಕಾರ, ಪೂಜೆ ಪುನಸ್ಕಾರ, ಅಭಿಷೇಕಗಳನ್ನು ಮಾಡುವುದು ಇನ್ನೊಂದು ರೀತಿ ಆಗುತ್ತೆ. ಈ ರೀತಿ ಈ ಶ್ಲೋಕದಲ್ಲಿ ಒಂಥರ ಮಾನಸಿಕ ಪೂಜೆಯನ್ನು ಹೇಳುತ್ತಿದ್ದು, ಬಾಹ್ಯ ಪೂಜೆಯನ್ನು ಹೇಳಲ್ಲ, ಮಾನಸಿಕ ಪೂಜೆಯನ್ನು ಹೇಳುತ್ತೆ. ಎಲ್ಲರಿಗೂ ಇದು ಆಗಲ್ಲ ಖಂಡಿತ. ನಮಗೆ ಒಂದು ರೂಪ ದರ್ಶನ ಮಾಡಿ, ರೂಪ ಆಕಾರದಲ್ಲಿ ನಾವು ದರ್ಶನ ಮಾಡಿ ಅಭ್ಯಾಸ ಇರೋರಿಗೆ ಇದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದರೂ ಕೂಡ ಸೌಂದರ್ಯ ಲಹರಿಯಲ್ಲಿ ಎಂಥವರೆಲ್ಲ ಈ ಸ್ತೋತ್ರವನ್ನು ಯಾವ ರೀತಿಯೆಲ್ಲ ಅಮ್ಮನವರನ್ನು ಕಾಲ್ಪನಿಕ ಮಾಡಿಕೊಂಡು ಫಲವನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ಈ ಸ್ತೋತ್ರ ಒಂದು ಉದಾಹರಣೆ ಆಗುತ್ತೆ. ಆ ತಾಯಿಯ ಶಕ್ತಿ ಭೂಮಿ ಮೇಲೆ ಇಲ್ಲದೇ ಇರೋ ಜಾಗನೇ ಇಲ್ಲ, ಎಲ್ಲ ಕಡೆ ಇದೆ. ಪಂಚಭೂತಗಳಲ್ಲಿದೆ. ಪಂಚಭೂತಗಳಲ್ಲಿ ನಾನು ಹಿಂದಿನ ಸ್ತೋತ್ರದಲ್ಲಿ ಹೇಳಿದ್ದೆ ನಿಮಗೆ ಎಷ್ಟು ವಿಶೇಷವಾದಂಥದ್ದು ಈ ಮೈಯಲ್ಲಿರ್ತಕ್ಕಂಥ ಚಕ್ರಗಳು ಅಂತೇಳಿ. ಮೂಲಾಧಾರ ಅಂದರೆ ನಾವು ಕೂತ್ಕೋತೀವಲ್ಲ, ಆ ಭಾಗದಲ್ಲಿರ್ತಕ್ಕಂಥ ಮೂಲಾಧಾರ ಅದು ಭೂಮಿ ತತ್ವದಲ್ಲಿರುತ್ತೆ. ಅದರ ಮೇಲೆ ಸ್ವಾಧಿಷ್ಠಾನ ಅದು ಸ್ವಲ್ಪ ಅಗ್ನಿ ತತ್ವದಲ್ಲಿರುತ್ತೆ. ಮಣಿಪೂರಕ ನಮ್ಮ ಹೊಟ್ಟೆ ಆ ಜಾಗ ಜಲತತ್ವದಲ್ಲಿರುತ್ತೆ. ಅನಾಹತ ನಮ್ಮ ಹೃದಯದ ಭಾಗ ಅಲ್ಲಿ ಒಂದು ವಾಯು ರೂಪದಲ್ಲಿರುತ್ತೆ. ಆಜ್ಞಾ ಅಂದರೆ ನಾವು ಆಜ್ಞೆ ಅಂತ ಹೇಳ್ತೀವಲ್ಲ, ಆ ಥರ ಆಜ್ಞಾನಲ್ಲಿ ಮನಸ್ಸಿನ ರೂಪದಲ್ಲಿರುತ್ತೆ. ಮತ್ತು ಸಹಸ್ರಾರ ಅಂದರೆ ದೇವತಾ ಚಿಂತನೆಯ ರೂಪದಲ್ಲಿರುತ್ತೆ. ಈ ರೀತಿ ಹಿಂದೆ ಕೂಡ ನಾನು ಹೇಳಿದ್ದೆ, ಒಬ್ಬ ಮನುಷ್ಯನಿಗೆ ಪಾದ ಭೂಮಿಯಾದರೆ, ಹೊಟ್ಟೆಯ ಕೆಳಭಾಗ ನೀರಾದರೆ, ಹೊಟ್ಟೆಯಲ್ಲಿ ಅಗ್ನಿಯಾದರೆ, ಹೃದಯದಲ್ಲಿ ಗಾಳಿಯಾಗಿದ್ದರೆ, ಕತ್ತಿನಲ್ಲಿ ಒಂದು ಆಕಾಶ ಮಾರ್ಗದಲ್ಲಿ ಈ ಪಂಚಭೂತಗಳು ಮನುಷ್ಯನ ರೂಪದಲ್ಲೇ ಇದೆ ಅಂತೇಳಿ. ಆ ರೀತಿ ದೇಹದ ಒಳಗೇನೆ ಚಕ್ರಗಳನ್ನು ಭಾವಿಸಿಕೊಂಡು ಎಲ್ಲೆಲ್ಲಿ ಯಾವ ರೂಪದಲ್ಲಿ ನೀನು ಇದೆಯಾ ಅಂತ ಅಲಂಕಾರ, ಅಭಿಷೇಕ, ಆರಾಧನೆಗಳನ್ನು ಮಾಡೋದೇ ಇದು ಆಂತರಿಕ ಪೂಜೆ ಅಂತ ನಾವು ಹೇಳ್ತೀವಿ. ಈ ಮಣಿಪೂರಕ ಅಂತೇಳಿ ಸುಧಾ ಸಿಂಧೋರ್ ಮಧ್ಯೆ ಸುರಬಿಡವಿ ವಾಡಿರ್ ಪರಿಭೃತಿ ಅಂತ ಹೇಳ್ತೀವಲ್ಲ, ಅದು ಎಷ್ಟು ಚೆನ್ನಾಗಿ ಈಗ ಆಂಧ್ರನಲ್ಲಿ ನಾನು ಕೇಳ್ಪಟ್ಟೆ, ಒಬ್ಬರು ದೇವಸ್ಥಾನ ಮಾಡಿದ್ದಾರೆ, ಶ್ರೀಚಕ್ರ ಆಕಾರದಲ್ಲಿ ದೇವಸ್ಥಾನನೇ ಮಾಡಿದ್ದಾರೆ ಅಂತ. ಇನ್ನು ನೋಡುವಂತಹ ಯೋಗ ಸಿಗಲಿಲ್ಲ. ಅಂದರೆ ಹೇಗಿರುತ್ತೆ ಇದು ಶ್ರೀಚಕ್ರ ಆರಾಧನೆ ರೂಪದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಈ ನಾನು ಹೇಳಿದ್ನಲ್ಲ, ಮಣಿದ್ವೀಪೇ ನಿಪೋ ಭವನಮತಿ ಚಿಂತಾಮಣಿ ಗೃಹೆ ಅಂತ ಹೇಳಿದ್ವಲ್ಲ, ಅದು ವಾಸಸ್ಥಳ ಅಮೃತ ಸಾಗರದಲ್ಲಿದೆ ಅಂತ ನಾವು ನೋಡಿದ್ವಿ.
ರತ್ನದ್ವೀಪದಲ್ಲಿದೆ ಅಂತ ನಾವು ನೋಡಿದ್ವಿ. 25 ಪ್ರಾಕಾರಗಳಿರುತ್ತೆ ಅಂತ ನೋಡಿದ್ವಿ. ಅಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ತತ್ವಗಳು, ಸೂರ್ಯ, ಚಂದ್ರ ಎಲ್ಲ ಸೇರಿರ್ತಕ್ಕಂತಹ ಜಾಗವಾಗಿರುತ್ತೆ. ಸ್ವಲ್ಪ ನೀವು ಒಂಚೂರು ಗಮನ ಇಟ್ಟದನ್ನು ಕೇಳಬೇಕಾಗುತ್ತೆ. ಯಾಕಂದರೆ ಈ ಮೊದಲನೇ ಪ್ರಾಕಾರದಲ್ಲಿ, ಎರಡನೇ ಪ್ರಾಕಾರ, ಮೂರನೇ ಪ್ರಾಕಾರ, ನಾಲ್ಕನೇ ಪ್ರಾಕಾರ ಅಂತ ಒಂದೊಂದೇ ಹೋದಾಗ ಅದರಲ್ಲಿ ಒಂದು ಮೊದಲನೇದು ಮನಸ್ಸಾಗಿರುತ್ತೆ, ಎರಡನೇದಾಗಿ ಬುದ್ಧಿಯಾಗಿರುತ್ತೆ, ಮೂರನೇದು ಅಹಂಕಾರವಾಗಿರುತ್ತೆ, ನಾಲ್ಕನೇದು ತತ್ವವಾಗಿರುತ್ತೆ, ಐದನೇದು ಸೂರ್ಯನಾಗಿರುತ್ತೆ, ಆರನೇದು ಚಂದ್ರನಾಗಿರುತ್ತೆ, ಏಳನೇದು ಮನ್ಮಥನಾಗಿರುತ್ತೆ. 8ನೇ ಪ್ರಾಕಾರದಲ್ಲಿ ಕದಂಬವನ ಇರುತ್ತೆ. ಕದಂಬವನ ವಾಸಿನಿ, ಮುನಿ ಕದಂಬ ವಾಸಿನಿ ಅಂತ ನಾವು ಹೇಳ್ತೀವಿ. ಶ್ಯಾಮಳಾದೇವಿಯಲ್ಲಿ ಇರ್ತಾಳೆ 8ನೇ ಪ್ರಾಕಾರದಲ್ಲಿ. ಕಲ್ಪನೆ ಮಾಡ್ಕೋಬೇಕು, ನಾವೆಲ್ಲೋ ಹೋಗ್ತಾ ಇದ್ದೀವಿ, ಒಂದು ಕಡೆ ದ್ವೀಪ ಇದೆ, ಅಲ್ಲಿ ಈ ರೀತಿ 7-8 ಪ್ರಾಕಾರಗಳಿದೆ. ದೊಡ್ಡ ದೇವಸ್ಥಾನಕ್ಕೆ ಹೋದಾಗ 5-6 ಪ್ರಾಕಾರಗಳಿರುತ್ತೆ, ಅಂದರೆ ಸುತ್ಕೊಂಡ್ಬರ್ತಕ್ಕಂಥ ಸ್ಥಳಗಳಿರುತ್ತೆ. 15ನೇ ಪ್ರಾಕಾರದಲ್ಲಿ 8 ದಿಕ್ಪಾಲಕಿಯರಿರ್ತಾರೆ. ದೇವಸ್ಥಾನಗಳಲ್ಲಿ ದಿಕ್ಪಾಲಕರು ಇರ್ತಾರಲ್ಲ, ಆ ಥರ ದಿಕ್ಪಾಲಕರು ಇರ್ತಾರೆ. 16ನೇ ಪ್ರಾಕಾರದಲ್ಲಿ ದಂಡಿನಿ ಅನ್ನುವಂತಹ ದೇವರಿರುತ್ತೆ. 17ನೇ ಪ್ರಾಕಾರದಲ್ಲಿ ಯೋಗಿನಿ ದೇವತೆಗಳಿರುತ್ತೆ. 18ನೆಯಲ್ಲಿ ವಿಷ್ಣು ವಾಸಸ್ಥಳವಾಗಿರ್ತಾನೆ. 19ರಲ್ಲಿ ಈಶಾ ಇರ್ತಾನೆ. 20ನೇದರಲ್ಲಿ ತಾರಾದೇವಿ ಇರ್ತಾಳೆ. 21ನೇದರಲ್ಲಿ ವರುಣ ಇರ್ತಾನೆ. 22ನೇ ಪ್ರಾಕಾರದಲ್ಲಿ ಕುರುಕುಲ್ಲಾದೇವಿ ಇರ್ತಾಳೆ. 23ನೇ ಪ್ರಾಕಾರದಲ್ಲಿ ಮಾರ್ತಾಂಡ ದೇವಿ ಇರ್ತಾರೆ. 24ನೇ ಪ್ರಾಕಾರದಲ್ಲಿ ಚಂದ್ರ ಇರ್ತಾನೆ. 25ರಲ್ಲಿ ಮನ್ಮಥ ಇರ್ತಾನೆ. ಅಂದರೆ ಇವ್ರನ್ನೆಲ್ಲ ದಾಟ್ಕೊಂಡೇ ನಾವು ಹೋಗಬೇಕು. ಕೊನೆಯದಾಗಿ ಯಾರು ಬರ್ತಾನೆ ನೋಡಿ, ಮನ್ಮಥನನ್ನು ತಿಳ್ಕೊಳ್ಳದೆ ದೇವಿಯ ಆರಾಧನೆಗೆ ಹೋಗಲೇಬಾರ್ದು ಅಂತ ಹೇಳ್ತಾರೆ ಹಿರಿಯರೆಲ್ಲ ಕೂಡ. ಅಂದರೆ ಸಾಮಾನ್ಯವಾಗಿ ಮನಸ್ಸನ್ನು ಗೆಲ್ಲಬೇಕು, ಬುದ್ಧಿಯನ್ನು ಗೆಲ್ಲಬೇಕು, ಪ್ರಕೃತಿಯನ್ನು ಗೆಲ್ಲಬೇಕು. ಇದನ್ನೆಲ್ಲ ಗೆದ್ಕೊಂಡು ಹೋಗಿ ಮನ್ಮಥನ ಗೆದ್ದಾಗ ಆ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ. ಮನ್ಮಥನನ್ನೇ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವಿಯನ್ನು ಆರಾಧನೆ ಮಾಡಿದವನಿಗೆ ಮನ್ಮಥನ ತೊಂದರೆ ಬರೋದಿಲ್ಲ ಅನ್ನುವುದೇ ಇಲ್ಲಿ ಸತ್ಯ. ಅಂದರೆ ನಾವು ಮಂತ್ರಗಳು ಹೇಳಿದಾಗೆಲ್ಲ ಹೇಳ್ತೀವಿ, ಮಂತ್ರಿನಿ, ದಂಡಿನಿ, ಶ್ಯಾಮಳ, ಒಂದೊಂದೇ ಹೆಸರು ಹೇಳ್ಕೊಂಡು ಹೋಗ್ತೀವಿ. ಆ ರೀತಿ ಈ ಶ್ಲೋಕದಲ್ಲಿ ವಿಶೇಷವಾಗಿ ಈ ಪಂಚಭೂತಗಳನ್ನು ಆಳುವವಳವಳೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಚಕ್ರಗಳನ್ನು ಆಳುವವಳವಳೆ, ಮೂಲಾಧಾರದಿಂದ ಆ ಸುಷುಮ್ನ ನಾಡಿಯಾಗಿ ಹಾಗೆಯೇ ಸ್ವಲ್ಪ ಎದ್ದು ಮೇಲೆ ಬಂದು ಶಿವನ ಜೊತೆ ಸೇರಿದಾಗ ಆ ಮಿಂಚಿನಂತೆ ಸ್ಥಿರ ಸೌದಾಮಿನಿ ಅಂತ ಹೇಳ್ತಾರೆ. ಆ ಸುಷುಮ್ನ ಅಂತ ಹೇಳ್ತೀವಿ. ಒಂದು ಕ್ಷಣ ಆ ಯೋಗ ಮನುಷ್ಯನಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಎಲ್ಲ ವಿಷಯವನ್ನು ನೋಡಿದಾಗ ಅದನ್ನೇನೋ ನಿಜವಾಗ್ಲೂ ನಾವು ನೋಡಬೇಕು ಅಂತ ಒಂದು ಆಸೆ ನಮಗೆ ಬರುತ್ತೆ. ಆದರೂ ಕೂಡ ಕಲ್ಪನೆಯಲ್ಲಿ ಮಂತ್ರರೂಪಕವಾಗಿ ವೇದದ ಮಂತ್ರಗಳ ಮೂಲಕ ಹಿರಿಯರು ಹೇಳಿರ್ತಕ್ಕಂಥದ್ದನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ನಾವು ಅಲ್ಲಿಗೆ ಹೋಗಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಸುಖ ಸಂತೋಷ ಸಿಗುವಂಥ ಯೋಗ ಇದೆ. ಈ ಥರ ಒಂದು ಮಾಳಿಗೆಯಲ್ಲಿ ಈಶ್ವರನ ಎಡಭಾಗದ ತೊಡೆಯ ಮೇಲೆ ಆ ತಾಯಿ ಕೂತಿದ್ದಾಳೆ. ಆ ಕೂತಿರ್ತಕ್ಕಂತಹ ಆ ಪೀಠ ಏನಿದೆ, ಆ ಪೀಠದ ಕಾಲ್ಗಳಾಗಿ ಬ್ರಹ್ಮ, ವಿಷ್ಣು, ರುದ್ರ, ಈಶಾನ ಎಲ್ಲರೂ ಕೂಡ ಇರ್ತಾರೆ. ಆ ದೇವರುಗಳೆಲ್ಲ ನಿನ್ನನ್ನು ದೇವಿ ಮಹಾತ್ಮ್ಯದ ಪ್ರಕಾರ ಆ ಶಿವ, ಈಶಾನ, ರುದ್ರ, ಬ್ರಹ್ಮ, ವಿಷ್ಣು ಇವರೆಲ್ಲ ಕಾಲ್ಗಳಾಗಿದ್ದು ನಿನ್ನನ್ನು ತಡ್ಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿದೆ. ಈ ಮಹಾಶಕ್ತಿಯ ಧ್ಯಾನ ಮಾಡುವ ರೀತಿಗೆ ಶ್ರೀಶಕ್ತಿ ವಿದ್ಯಾ ಅಂತಾರೆ. ಅಂದರೆ ಶ್ರೀವಿದ್ಯಾ ರೀತಿ ಅಂತ ಇದನ್ನು ಹೇಳ್ತಾರೆ. ನೋಡೋಣ, ಇದು ನಾವು ಹೊರಗಡೆ ಅಮ್ಮನವ್ರನ್ನ ರಾಜರಾಜೇಶ್ವರಿಯಾಗಿ ಅಮ್ಮನವರಾಗಿ ನೋಡಿ ದರ್ಶನ ಮಾಡೋದು ಬೇರೆ. ಇನ್ನಷ್ಟು ಮೆಟ್ಲತ್ತಿ ಹೋದವರು ಭಕ್ತಿ ಮಾರ್ಗದಲ್ಲಿ ಈ ರೀತಿ ಬಾಹ್ಯವಾಗಲ್ಲದೆ ಆಂತರ್ಯವಾಗಿ ಒಳಗಡೆ ಹೋಗಬೇಕು ಅಂದರೆ ಇಂತಹ ಸ್ತೋತ್ರಗಳನ್ನು ಹೇಳಿ. ನಾನು ಪ್ರಾರಂಭದಲ್ಲೇ ಹೇಳಿದ್ನಲ್ಲ, ಈ ಸ್ತೋತ್ರ ಹೇಳೋದ್ರಿಂದ ವಿಶೇಷವಾಗಿ ಜನನ ಮರಣ ನಿವೃತ್ತಿ ಸಿಗುವಂತಹ ಯೋಗ ಇದೆ. ಮತ್ತೆ 9ನೇ ಶ್ಲೋಕದಲ್ಲಿ ನೋಡೋಣ. ನಮಸ್ಕಾರ.